ಸಗುಣಕ್ಕೆ ಬಂದ ಹೌದೌದು ಆ ಶಿಷ್ಯ ಬಳಗಕ್ಕೆ ಉದ್ಧಾರ ಮಾಡಿದಂತಕ್ಕಂಥದ್ದರ ಒಂದು ಸುಂದರವಾಗಿರತಕ್ಕಂತ ಹೌದು ಚಾಲ ಹಾಡಿ ಹಾಡಿ. ಹಿರಿಯ ಕಲಾವಂತರಿಗೆ ಅವಕಾಶದ ಕೊಡ್ರಿ. ಅದರೊಳಗ ಸಗುಣ ಪರಮಾತ್ಮ ಯಾವ ರೀತಿ ಆಗತಾನ ಅಂತಕ್ಕಂಥದ್ದು ಸ್ವಲ್ಪ ಸಂಭಾಷಣೆ ಮಾಡಿ ಕೊಡಬೇಕಾಗಿದೆ. ಹೇಳ್ಬೇಕು. ಹೌದು ನಾಳಿಂದಾಡಿ ಆ ನಿರ್ಗುಣ ಪರಮಾತ್ಮ ಹಿಡಿದಂತ ವಕೀಲರಾಗ ಕೇಸ್ ಹಿಡ್ದದಿ ಮಾಸ್ತರ್ ಏನೂ ಬಂದು ವಾದ ಮಂಡಿಸ್ಲಿಲ್ಲ ನೀ ಕೋರ್ಟ್ನ್ಯಾಗ ಹಾ ಪೇಪರ್ ಕೊಟ್ಟಿಲ್ಲ ಅನ್ಬಾರ್ದು. ಹಿಂಗನಬಾರ್ದು ಇದ್ದಾರೆ. ಅದಕ್ಕ ನಾವು ನೀವು ಇರುವುದೊಂದೇ ಕಾಯಪುರ ಹಳ್ಳಿ. ನಮ ನಿಮಗ ಬಡದ ಮಾಯದ ಖಾಳಿ. ಇದರ ತಲೆಯಾಗ ಸುಮಾರು ಸುಳಿ ಹುಟ್ಟು ಸಾವುದು ಹಬ್ಬ್ಯಾದ ಬಳ್ಳಿ. ಗುರುನಾಥ ಬಂದೇನೋ ನಿನ್ನ ಬಳಿ. ತಾಯಿ ಕಟ್ಟಿದ ಬುತ್ತಿ ತಗೊಂಡ ನನ್ನ ಅರಿಕೇರಿ ಸಿದ್ದಪ್ಪ ಮಹಾರಾಜ ದನ ಕಾಯುತ್ತ ಎಲ್ಲಿ ಎಲ್ರಿಪ್ಪ? ಗುಡ್ಡದ ಮೇಲೆ ಹೋಗ್ತಿದ್ದ, ಅಡವಿ ಅರಣ್ಯದಾಗ ತಿರುಗುತ್ತಿದ್ದ. ಹೌದು ತಾಯಿ ಕಟ್ಟಿದ ಬುತ್ತಿ ತಗೊಂಡು ತನ್ನ ತಂದೆ ಗುರುವಿಗೆ ನೆನೆಸಿ ಊಟ ಮಾಡ್ತಿರ್ಬೇಕಾದ್ರೆ ಆಕಾಶವಾಣಿ ಆಗುತ್ತಿತ್ತ. ಹೆಂಗ? ಏ ಸಿದ್ಧ, ಓ ನೀ ಅಲ್ಲ ಎಂದ ಬರ್ತಿ ಗುಡ್ಡಕ್ಕ ತಂದಾಗ ಹೌದು. ತಿರುಗಿ ನೋಡ್ತಾನ ಎಡಕ ಬಲಕ ಹಿಂದ ಮುಂದ ಸುತ್ತ ಯಾರು ಇಲ್ಲ. ಯಾರೂ ಇಲ್ಲ. ಒಂದಿನ ಆಯ್ತು, 2 ದಿನ ಆಯ್ತು, ತಿಂಗಳಾಯ್ತು, 2 ತಿಂಗಳಾಯ್ತು, ದಿನೊಂದು ಪರಿಬೀದ ನಡೀತು. ಅವಾಗ ಮನೆಗೆ ಬಂದ ತಾಯಿ ಗಂಗಾದೇವಿಗೆ ಕೇಳ್ತಾನೆ, ಯವ್ವ ನೀ ಕಟ್ಟಿದ ಬುತ್ತಿ ತೆಗೆದ ನನಗೆ ವಾರಿಗೆ ಗೆಳೆಯರ ಜೊತೆ ಕೂಡಿಕೊಂಡು ಉಣ್ಣುತ್ತಿರಬೇಕಾರ ನೀನ್ ಎಂದ ಬರ್ತೀವೋ ಚಿತ್ತ ಅಂತ ತಿಳ್ಕೊಂಡು ನನ್ನ ಹೆಸರುಗೊಂಡ ಒಂದು ಆಕಾಶವಾಣಿ ಆಗುತ್ತದ ಆಗ್ತದ, ಕೇಳ್ತದ ನನಗ. ಇಂಥ ನಿರ್ಗುಣವಾಗಿರತಕ್ಕಂತ ಆಕಾಶವಾಣಿ ನನಗೆ ಎಲ್ಲಿಂದ ಬರ್ತದ ಗುಂಡು. ಹೌದು ಅವಾಗ ತಾಯಿನಾಗಿರತಕ್ಕಂತ ಗಂಗಾದೇವಿ ಹೇಳ್ತಾಳೆಪ್ಪ, ಏನತ್ರಿಪ್ಪ? ನೀ ಹುಟ್ಟೋಕ್ಕಿಂತ ಮೊದಲ 18 ಮಕ್ಕಳು ಹುಟ್ಟಿ ಸತ್ತು. ಹೌದು. ಈ ಒಡೆಯರ ಕುಲದಾಗ ಹುಟ್ಟಿನಿ. ಆ ಗುಡ್ಡದ ಅಮೋಘ ಸೇವಾ ಮಾಡಕ್ 1ನೇ ವರ್ಷಕ್ಕೆ ದೀಪ ಕೊಡು ಅಂತ ತಿಳ್ಕೊಂಡೆ. ಆ ಗುಡ್ಡದ ಅಡಿ ಅಮೋಘ ಸಿದ್ಧಗೆ ಹರಕೆ ಮಾಡಿ ಹಾಡ್ಕೊಂಡಾಗ ಹುಟ್ಟಿದವನಿ ನೀನೇ ಒಬ್ಬನಪ್ಪ. 19ನೇದವ ಅದಿ, ನೀ 19ನೇದವ. ಅಪ್ಪ ಬಹುಶಃ ಅವಂದೇ ಅದ. ನಿನಗೆ ಸಿತಾರ ಹಾಕಾಕರಿ ಒಂದು ಮಗ ಕೊಡಂತೇನು ಬೇಡ್ಕೊಂಡನಿ. ಬಹುಶಃ ಅದು ಅವನಿಗೆ ಅರುವಾಗಂತ ಆಗ್ಯದ. ಆ ನಿಮ್ಮ ಮುತ್ಯಾನ ನಿನಗೆ ಕೂಗಾಕತ್ತೇನ ತಂದಾಗ ಅವಾಗ ಎಲ್ಲಿದ ನನ್ನ ಮುತ್ಯ ಅಂತ ತಿಳ್ಕೊಂಡೆ ಕಿಲ್ಲಾರ ಅಡವಿ ಅರಣ್ಯದಾಗ ಬಿಟ್ಟು ಸುತ್ತ ಹಾಕಾಕಿತ್ತದ. ಗುಡ್ಡ ಗಂವಾರೆಲ್ಲ ತಿರುಗಾಕತ್ತಿದ್ದ. ಶಬ್ದ ಬರ್ತಿತ್ತು ನಿರ್ಗುಣವಾಗಿ, ಸಗುಣವಾಗಿ ಇನ್ನೂ ಭೇಟಿಯಾಗಿದ್ದಿಲ್ಲ. ಹೆಂಗ ಸಗುಣಾದ ನಿರ್ಗುಣ ಪರಮಾತ್ಮ ಅನ್ನತಕ್ಕಂಥದ್ದು ಹೇಳ್ಬೇಕಾಗಿದ್ರಿಪ್ಪ. ಹುಟ್ಟು ಸಾವು ಹುಟ್ಟು ಹಿಂಗೆ ಬಂತು ಗುರುವೇ ನಮ್ಮ ಕುಳಿ. ಗುರುನಾಥ ಬಂದೇನೋ ನಿನ್ನ ಬಳಿ, ನಾನಿನ ಬಳಿ. ಇನ್ನೂ ತನಕ ಬರಲಿಲ್ಲ ನನಗ
ತನಕ ಬರಲಿಲ್ಲ ನನಗ ನಾವು ನೀವು ಇರುವುದಂಗೆ ಕಾಯಪುರ ನಮ್ಮ ನಿಮಗ ಬಡದಾದ ಮಾಯದ ಗಾಳಿ ತಲಿಯಾಗ ಸುಮಾರು ಸುಳಿ ಹುಟ್ಟು ಸಾವುದು ಹಬ್ಬ್ಯಾದ ಬಳ್ಳಿ ಗುರುನಾಥ ನಾಯಿ ಗಂಧಂಗ ಅಂದು ಹೈದರ ಮುಖದ ಮೇಲೆ ಉಳಿಲಿಲ್ಲ ಕೈ ಗುರುನಾಥ ನಾಯಿ ಗಂಧಂಗ ಅಂದು ಇದರ ಮುಖದ ಮೇಲೆ ಉಳಿಯಲಿಲ್ಲ ಕೈ ಹುಟ್ಟು ಸಾವ ಸಾವು ಹುಟ್ಟು ನಿಂಗೆ ಬಂದ ಗುರು ನಮ್ಮ ಗುರುನಾಥ ಬಂದನು ನಿನ್ನ ಬಳಿ ಇನ್ನೂ ತನಕ ಬರಲಿಲ್ಲ ನನಗಂತೇಳಿ ಗುರುನಾಥ ಬಂದನು ನಿನ್ನ ಬಳಿ ಇನ್ನೂ ತನಕ ಬರಲಿಲ್ಲ ನನಗಂತೇಳಿ 84 ಲಕ್ಷ ಯೋನಿ ತಿರುಗಿ ಹೊಯ್ರಿ ಮಾನವಾಗಿ ಬಂದಿರಿ ಕೊಡಿದು ಬಾಯಿ ಗುರುವಿಗೆ ಉಣಿಸೋಕೆ ತುಪ್ಪ ಕಾಸೋತಿರಿ ಉಣಿಸೋಕ್ಕಿಂತ ಮೊದಲ ಅವನ ಪಾದ ತೊಳೆ ಗುರುವಿಗೆ ಉಣಿಸೋಕೆ ತುಪ್ಪ ಕಾಸೋತಿರಿ ಉಣಿಸೋಕ್ಕಿಂತ ಮೊದಲ ತನ್ನ ಪಾದ ತೊಳೆ ತಾಯಿ ತಂದಿ ತಿಲ್ಲಕ ಕೊಟ್ಟಾರ ಬೆಲ್ಲ ಬ್ಯಾಳಿ ಓಣಿ ಹಚ್ಚುದ ಬಿಡುವಲ್ಲಿ ತಿರುಗಿ ಕೊಳ್ಳಿ ತಾಯಿ ತಂದಿ ತಿಲ್ಲಕ ಕೊಟ್ಟಾರ ಬೆಲ್ಲ ಬ್ಯಾಳಿ ಓಣಿ ಹಚ್ಚುದ ಬಿಡುವಲ್ಲಿ ತಿರುಗಿ ಕೊಳ್ಳಿ ಹುಟ್ಟು ಸಹಾಯ
ಹೋಗಿ ಸಿದ್ಧಾರ್ಥ ಮಹಾರಾಜ ಕಡದ ಕಳ್ಳಿ ಹೌದ್ ಸಿದ್ಧಾರ್ಥ ಮಹಾರಾಜ ಯಾವಾಗ ಕಡದ ತಿಂಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಹೆಂಗ್ರಿಪ್ಪ ಆ ಶಿವಾವತಾರಿ ಲಚ್ಚಾಣದ ಕಮರಿ ಮಠಾಧೀಶ ಸಿದ್ಧಲಿಂಗ ಮಹಾರಾಜರ ಶಿಷ್ಯನಾಗಿರ್ತಕ್ಕಂಥ ಅರಿಕೇರಿ ಸಿದ್ಧಾರ್ಥ ಮಹಾರಾಜ ಹೌದ್ 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 ಇವ ಬಂದ ಕಡದ ಕಳ್ಳಿ ಅಂತ ಹೇಳ್ತಾರೆ. ಕಳ್ಳಿಗ್ ಹೌದು ಅದಕ್ಕೆ ಹೆಂಗ ಸಗುಣ ಪರಮಾತ್ಮ ಅಂತಕ್ಕಂಥ ವಿಚಾರ ಹೆಂಗ್ರಿಪ್ಪ ಅರಿಕೇರಿ ಒಳಗಿರ್ತಕ್ಕಂಥ ತಂದೆ ಶಿವಯೋಗಪ್ಪ ತಂದೆ ತಾಯಿ ಗಂಗಾದೇವಿ ಉದರದಲ್ಲಿ ಜನಿಸಿರ್ತಕ್ಕಂಥ ಸಿದ್ದಪ್ಪ ಹೌದ್ ಹೌದು ಯಾವಾಗ ತಾಯಿ ಮಾತು ಕೇಳಿಕೊಂಡ ಗುಡ್ದಾಗ ಹೋಗಿ ಅಮೋಕ್ಷದಾಗ ಭೇಟಿ ಅದ ಭೇಟಿ ಆದಾಗ ಕರಿಗಡಬ ಅಂತೇನಿ ಚಟ್ಟಿ ಜಾತ್ರೆ ಉಣಿತೀವಿ ಇಂತಾದ ಸೇಡಿ ಗಡಬ ಮಾಡಿಕೊಂಡ ಗುರುವಿಗೆ ಕರ್ಕೊಂಡ ದೇವರಿಗೆ ಕರ್ಕೊಂಡ ಉಂಡ ಉಂಡ ಹೌದು ಹಂಗ ನಾಮದೇವನ ತಾಯಿ ತಂದೆ ನಿತ್ಯದ ಕಾಲದಲ್ಲಿ ಪರಮಾತ್ಮ ಗುಣಿಸಿ ಹೌದ್ ನೈವೇದ್ಯ ಬಾನ್ ಅಂತೇಳಿ ಕೊಟ್ಟ ಆಮೇಲೆ ಮನೆಯ ಮಂದಿ ಎಲ್ಲ ಊಟ ಮಾಡ್ತಿದ್ರು. ಹೌದ್ ಹೌದು ಹೌದು ಒಂದ ದಿನ ನಾಮದೇವರ ತಂದೆ ಊರಿಗೆ ಹೋಗೋದು ಬಂತು ವ್ಯವಹಾರಕ್ಕಂತ ತಿಳ್ಕೊಂಡ ಹಾ ಹಾ ಮನ್ಯಾಗ ಮಗನಿಗೆ ಮಡದಿಗೆ ಹೇಳಿರ್ತಾನೆ ಇವತ್ತ ನಾನು ಊರಿಗೆ ಹೋಗ್ಬೇಕಾಗ್ಯದ ಪರಮಾತ್ಮನಿಗೆ ನೈವೇದ್ಯ ಬಾನ ಕೊಟ್ಟ ಬಾ ಅಂತ ತಿಳ್ಕೊಂಡ ಮಗನಿಗೆ ತಾಯಿ ಕಳಿಸ್ತಾಳ. ಹೌದು ಪತಿದೇವರು ಊರಿಗೆ ಹೋದಾಗ ಹಾ ಹಾ ಅವಾಗ ನಾಮದೇವ 4-5 ವರ್ಷದ ಹುಡುಗ ಏನ್ ಮಾಡ್ತಾನ ದೇವರಿಗೆ ನೈವೇದ್ಯ ತಗೊಂಡು ಹೋಗಿ ಇಟ್ಟ ಯಪ್ಪಾ ಪರಮಾತ್ಮ ಹೌದು ನಮ್ಮ ತಂದೆ ಇವತ್ತು ಊರಿಗೆ ಹೋಗ್ಯಾನ ಹಾ ನಾ ಬಂದಿನಿ ತಗೊಂಡ್ ನೈವೇದ್ಯ ಅಂತ ಅವನು ಮುಂದಿಡ್ತಾನ. ತಿನ್ನು ಆ ದೇವ್ರೆಂದರೆ ಮಾತಾಡೇನು ಹಾ ಹಾ ಇಲ್ಲ ಸಣ್ಣ ಹುಡುಗ ಬಂದಾನ ಅಂತೇಳಿ ಏನಾರ ಬೇಡ ದೊಡ್ಡವ್ರು ಬಂದ್ರ ಮಾತಾಡೇನು ಏನಿಲ್ಲ ಅವಾಗಂದ ದೇವ್ರ ಗದ್ದಿ ಮುಂದಿಟ್ಟು ಹುಡುಗ ಸುಮ್ ನಿಂತು ಬಿಟ್ಟು ಹೌದ್ 5, 10, 15 ತಾಸು ಗಟ್ಲೆ ಹೊತ್ತಾಯ್ತು ದೇವ್ರು ಎದ್ದು ಬರವಲ್ಲ ಅದನ್ನ ತಿನ್ವಲ್ಲ. ತಿನ್ನುವಲ್ಲ ಅವಾಗ ತನ್ನ ಹುಡುಗಪ್ಪ ಹಾ ಹಾ ದಿನ ನಮ್ಮ ಅಪ್ಪ ಬರ್ತಿದ್ದ ಹೆಂಗ್ ಬೇಕಂಗ ಉಣ್ಣುತ್ತಿದ್ದಿ ತಿಂತಿದ್ದತ್ತ ತಿಂತಿದಿ ಅವ್ರು ಬಂದಾಗ ತಿನ್ಬೇಕು ಸಣ್ಣವ್ರು ಬಂದಾಗ ತಿನ್ಬಾರ್ದ ಹಿಂಗೇನಾರ ನಿನ್ನ ಭಾವ ಐತೆನ ರೈತನ ಭಾವ ಸಣ್ಣವ್ರು ಬಂದ್ರು ಒಂದೇ ದೊಡ್ಡವ್ರು ಬಂದ್ರು ಒಂದೇ. ಹೌದು ಅವ ಕಣ್ಣು ತೆರಲಿಲ್ಲ ನೋಡಿಲ್ಲ ಕೂಸು ಮಾತಾಡೋದು ಮಾತಿಗೆ ಲಕ್ಷ್ಯ ಕೊಡ್ಲಿಲ್ಲ ಅವಾಗ ನಾಮದೇ ಬಂದ ಏನತ್ರಿಪ್ಪ ಏನೋ ಸಣ್ಣವ್ರಂದ್ರ ಉಣ್ಣಾಕಿಲ್ಲ ದೊಡ್ಡವ್ರಂದ್ರ ಉಣ್ತಾನ ತಿಳ್ಕೊಂಡ ನೋಡು ನಮ್ಮ ಅಪ್ಪ ಬಂದಾಗ ಹೆಂಗ ನೀವು ಊಟ ಮಾಡ್ತಿದ್ದಿ ತಿಂತಿದ್ದಿ ಹೌದ್ ಹಂಗ ನೀ ತಿಂದ್ರ ಸರಿ ತಿನ್ನಿಲ್ಲ ಅಂದ್ರೆ ನಿನ್ನ ಗದಿಗೆ ಗಣಿ ಹೊಡ್ಕೊಂಡು ಪ್ರಾಣ ಕೊಡ್ತಾನಂತ ನಾಮದೇವ್ ತಯಾರಾಗಿ ನಿತ್ತಾಗ ಅವಾಗ ಇದೇನಳ ಅಂತತಿ ಹುಡುಗ ಮಾಡ್ಲಾಕಿಲ್ಲ ತಿಳ ಅವನು ಕಲ್ಲು ಮೂರ್ತಿ ನಿರಾಕಾರದಾಗ ನಿರ್ಕೊಂಡಿದ್ದಾಗ ಸುಮ್ಮನೆ ಕೂತ್ ಒಳಗ್ ಮೂರ್ತಿ. ಹೌದ್ ಹೌದು ಯಾವಾಗ ನಾಮದೇವ್ 1 ಬಿಟ್ಟು 2, 3 ಬಿಟ್ಟು 4 ಎನಿಸಿದ ಹೌದ್ ಹೌದು ನೀ ಉಂಡ್ರ ಸರಿ ಇಲ್ಲ ಅಂದ್ರೆ ನಿನ್ನ ಗದ್ದಿಗೆ ಏನಾರ ಹನಿ ಹೊಡೆದು ಪ್ರಾಣ ಕೊಡ್ತಾನ ನಿರ್ಧಾರ ಆಗಿ ಹನಿ ತಗೊಂಡ್ ಡಾಕ್ ಡಾಕ್ ಗದ್ದಿಗೆ ಹಾಸಾಕತ್ತಿದ. ಹಾ 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 ಕಲ್ಲೊಳಗಿನ ಮೂರ್ತಿ ಸಗುನಾಗಿ ಪರಮಾತ್ಮ ದರ್ಶನ ಕೊಟ್ಟ. ಪಟ್ಟು ಕೂಸಿಗೆ ತಗೊಂಡು ತೊಡಿ ಮೇಲೆ ಕುಂಡಿಸಿ ಮಕ್ಕಳ ಹೆಂಗ ಮುದ್ದು ತಾಯಿ ಹೆಂಗ ಮುದ್ದು ಮಾಡ್ತಾಳ ಹೌದ್ ಹೌದು ಹಂಗ ನಾಮದೇವ 5-6 ವರ್ಷದ ಕೂಸಿನ ತಗೊಂಡ ಪರಮಾತ್ಮ ಉಂಡು ಸಗುಣ ರೂಪದಿಂದ ಪ್ರಕಟ ಆಗಿ ಉಂಡ. ಹೌದು ಖರೆ ಖಾಲಿ ತಾಂಡ ತಗೊಂಡ ಮನಿಗೆ ಹೊಂದ್ಕೊಳ್ಳಿ ಅವ್ರವ್ ಮನೆಯಾಗಿದ್ದಲ್ಲ ಈಕಿ ಏನಂದ್ರಿಪ್ಪ ಅವ್ವ ತಮ್ಮ ದೇವ್ರಿಗೆ ಬಾನ ಕೊಟ್ಟೆ ಒಯ್ಯಲ್ಲಿ ಹಾಗಾಗಿ ಚೆಲ್ಕೊಂಡು ಬಂದೇವತ್ತಿಲ್ಲ ಅವ್ರು ಕೇಳಾಕ. ಹಾ ಹಾ ಏನ್ ನಾಯಿಗೆ ಅವಾಗ ಹಾಕಿ ನಾಮದೇವ್ ಹೇಳ್ತಾನ ಯವ್ವ ಏನತ್ತ ಪರಮಾತ್ಮಗ ಉಣಿಸಿ ಬಂದನಿ ಅವನ ಕರ್ಕೊಂಡು ಉಂಡು ಬಂದನಿ ಅಂತ ನಾಮದೇವ್ ಹೇಳ್ತಾನ. ಹೌದ್ ಹೌದ್ ಹೌದು ನಿಮ್ಮ ಅಪ್ಪ ಎಷ್ಟೋ ವರ್ಷ ತೊಕ್ಕಣ ಎಂದೂ ಭೇಟಿಯಾಗಿಲ್ಲ ಉಂಡಿಲ್ಲ ನೀ ಏನ್ ಹೇಳ್ತೀಯ ಅಂತಂದಕ್ಕೆ ಹಾ ಹಾ ಒಂದು ಕಡಬಸದಕ್ಕೆ ತಿಂದಿಲ್ಲ ನಡಿಬೇಕಾರ ತೋರಿಸ್ತಾನೆ ನಾಳೆ ಆಗತ್ತಂದಾಗ ಹೌದ್ ಅಪ್ಪ ಊರಿಂತ್ರ ಬಂದ್ಕೊಳ್ಳಿ ಮರುದಿವ್ಸ ನೈವೇದ್ಯ ಮಾಡ್ಕೊಂಡ ತಾಯಿ ತಂದಿಗೆ ಮುಂದೆ ತಗೊಂಡ ಬಾದ ನಾಮದೇವ್ರು ಹೋಗಿ ಏನ್ ಮಾಡಿದ ಏನ್ರಿಪ್ಪ ನಿನ್ ಹೆಂಗ್ ಇಟ್ಟಿದ್ ಬಾ ನಂಗ ದೇವ್ರ ಮುಂದೆ ಇಟ್ಟ ಇಟ್ಟು ಕೈ ಮುಖ ಸುಮ್ಮನಿತ್ತ ಹಾ ಹಾ ಆಗು ಗಳಿಗೆ ತಾಸ ಹೊತ್ತ ಹೋಯ್ತು ಅವ ಬರ್ಲಿಲ್ಲ ಅವ ಉಣ್ಲಿಲ್ಲ ಯಾಕ ಯಾಕ ನಿನ್ನೆ ನಾವ್ ಒಬ್ಬನ ಬಂದಿನ ತಗೊಂಡಿ ಹೌದು ಇವತ್ ನಮ್ಮ ಅವ್ವ ಅಪ್ಪ ಬಂದನಂತ ನಿನಗ ಅಂಜಿಕೆ ಬರಾಕತ್ತೈತಿ ಹಾ ಹಾ ಏನ್ ಅಂಜೇದ್ ಏನವ್ರಿಗೆ ಸಣ್ಣವ್ರಿದ್ದಾಗ ಉಂಡದಿ ನಿನ್ನೆ ನನ್ನ ಮಾತಿಗೆ ಬೆಲೆ ಕೊಟ್ಟ ಹೌದು ನಿನ್ನೆ ಹೆಂಗ ಬಂದು ಉಂಡದಿ ಹೆಂಗ ಮುಕ್ಕಟ್ಲೆ ಬಂದು ಉಂಡ್ರೆ ಸರಿ ಸರಿ ಇಲ್ಲಂದ್ರ ಕಬರ್ದಾರ್ ಇದೇ ಗತಿಗೆ ಹನಿ ಹೊಡ್ಕೊಂಡ ಪ್ರಾಣ ಕೊಡ್ತಾನಂತ ನಾಮದೇವ್ ಹಠ ಮತ್ತೆ ತೊಟ್ಟ ನಿರ್ಧಾರ ಅದ ಮತ್ತ ನಿರ್ಗುಣ ದೇವ್ರು ಸಗುನಾಗಿ ಬಂದು ಉಣ್ತಾನ. ಹೌದು ಹೌದು ಹಂಗ ನಾಮದೇವ್ ನಿಂತ್ರ ಪರಮಾತ್ಮನ ದರ್ಶನ ತಾಯಿ ತಂದಿಗೆ ಆಗ್ಯದ. ಆಗ್ಯದ್ರಿಪ್ಪ ಆಗ್ಯದ ಹಂಗ ನಿಮ್ಮ ನಿರ್ಗುಣ ಪರಮಾತ್ಮಂದ ಏನೇನಾಗೈತೆ ಅಂತಕ್ಕಂಥ ವಿಚಾರ ಹೇಳಬೇಕಾಗ್ಯದ. ಯಾವ್ದು ಹಂಗ ಈ ಲಚ್ಚಾನದ ಕಮರಿ ಮಠಾಧೀಶ ಸಿದ್ಧಲಿಂಗ ಮಹಾರಾಜರಂತಕ ಹಾ ಹಾ ಅರಿಕೇರಿ ಸಿದ್ಧಾರ್ಥ ಮಹಾರಾಜ್ ಹೋಗಂತ ಮೋಕ್ಷಿತ್ ಹೇಳಿದಾಗ ಅವ ಅಂತಾನ ಏನತ್ತ ಯಪ್ಪ ಇಂತ ಶ್ರೇಷ್ಠ ಒಡೆಯರ ಕುಲದಾಗ ನಾವು ಹುಟ್ಟಿವಿ ಹೌದು ಹೌದು ಆ ಪಂಚಾವನ ಗುರು ಮಾಡ್ಕೊ ಅಂತ ಹೇಳಾಕತ್ತಿದೆ ಸರ್ವತಾ ನನ್ನ ಕಡೆ ಆಗುದಿಲ್ಲ ಅವಾಗ ಸಿದ್ಧಾರ್ಥ ಮಹಾರಾಜರಿಗೆ ಅಮೋಕ್ಷ ಹೇಳ್ತಾನ ಏನತ್ತ ತಮ್ಮ ಒಡೆಯರು ಪಂಚಾದವರು ಹಾಲು ಮತದವರು ಕುರುಬರು ಲಿಂಗಾಯತರು ಅವ್ರು ಇರೋದ್ರಾಗ ಭೇದ ಮಾಡಕ್ ಹೋಗ್ಬೇಡ. ಹೊಳಿ ದಾಟಬೇಕಾದ್ರೆ ನಾವ್ ಯಾರ ಸಂಘ ಮಾಡ್ಬೇಕಾಗೈತಿ ಯಾರ್ದ್ರಿಪ್ಪ ಅಂಬಿಗನ ಸಂಘ ಮಾಡ್ಬೇಕಾಗೈತಿ. ಹಂಗಿ ಭವರಾಗ ಅಂತಕ್ಕಂಥದ ಭವ ಜನ್ಮದ ಹೊಳಿ ದಾಟಬೇಕಾದ್ರೆ ಗುರುವಿನ ಸಂಘ ಮಾಡ್ಬೇಕಾಗ್ಯದ ಹೇಳ ನಡಿ ಹೋಗತ್ತಂದ ಅಂದಾಗ ನೀನು ನನ್ನೊಂದನಿಗೆ ಉಣತಿ ತಿನ್ತಿ ಮಾತಾಡ್ತಿ
ಸಗುಣ ಸಹಕಾರ ಎಲ್ಲಾನು ದೊರಕ್ಯದ ನಿನ್ನಂತ ಹೌದು ನಾನು ಯಾಕೆ ಮಾಡ್ಕೋಬೇಕಂತ ಯಾವಾಗ ನಿರ್ಧಾರ ಹಠ ಮಾಡಿದಾಗ ಅಮೋಕ್ಷ ಹೇಳಿದಾಗ ಹೌದು. ಲಕ್ಷಾನ ಮಠಕ್ಕೆ ಮುಕ್ಕಟ್ಲೆ ಬಂದ. ಬಂದು ಬರುದ್ರೊಳಗ ಲಕ್ಷಾನ ವರಕಮರಿ ಮಠಾಧೀಶ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡ್ತಿದ್ರು? ದ್ವಾರ ಬಾಗಿಲ ಮೇಲೆ ಹುಲಿ ಕುತ್ತಂಗ ಹೊರಸರ ಮೇಲೆ ಕಾಲ ಹಾಕೊಂಡು ಕೂತಿತ್ತಂತ ಗಡಿ. ಹೌದು ಸಿದ್ಧಾರ್ಥ ಮಹಾರಾಜರು ಗುಡ್ಡದಿಂತ್ರ ನಡ್ಕೋತ್ ಹೈರಾಣಾಗಿ ಹೋದ್ರಾಗ ಹಾ ಹಾ ಅವಾಗಂದತ್ ಏನೋ ಸಿದ್ಧ ಹಾ ನೀವು ಒಡೆಯರಂತ ನಾವು ಪಂಚಾಯದವ್ರಂತ ಹೌದು. ನಾವು ಪಂಚಾಯದವ್ರು ನೀವು ಒಡೆಯರಂತ ನಿಮ್ಮಲ್ಲಿ ಭೇದ ತಂದಿದ್ಯಲ್ಲೋ ಅಂತ ತಿಳ್ಕೊಂಡಾಗ್ಯಪ್ಪ ನನ್ನ ಕಡೆ ತಪ್ಪಾಗಿತ್ತಂತ ಸಾಷ್ಟಾಂಗ ಪಂಚಮಭೂತದ ಶರೀರ ಅವರಿಗೆ ಅರ್ಪಣೆ ಮಾಡಿದಾಗ ಹೌದೌದು. ಅವಾಗ ಸಿದ್ಧಲಿಂಗ ಪ್ರಭುಗಳು ಹೇಳ್ತಾರ, ಸಿದ್ದಣ್ಣ ಏನಂತಾರಪ್ಪ? ಹಿಂಗ ನಾನಿನ ಒಳಗ ಕರ್ಕೋದಿಲ್ಲ. ಹೌದ್ ನನ್ನ ಮಠದ ಸುತ್ತಿಗಿರ್ತಕ್ಕಂಥ ಕಳ್ಳಿ ಕಡಿ ಇದು ಎಲ್ಲಾ ಸ್ವಚ್ಛ ಮಾಡಿತ್ತು ನೋಡಿ. ಯಾವಾಗ ಹಂಗಿದು ಸ್ವಚ್ಛ ಆತರ ನಿನ್ನ ಶರೀರದೊಳಗೆ ಇರ್ತಕ್ಕಂಥವು ಸ್ವಚ್ಛ ಅದ ತಿಳಿದ ಅವಾಗ ಒಳಗ ಅವಕಾಶ ಕರ್ಕೋತೇವ್ ನಾವು. ಅವಾಗ ನಿನಗ ಉಪದೇಶ ಅಲ್ಲಿ ತಕ ಇಲ್ಲ ಇಲ್ಲ ಆಯ್ತಪ್ಪ ಅಂದ. ಮುಂದಿಟ್ಟ ಕಾಲ ಹಿಂದಿಡ್ಲಿಲ್ಲ. ಹೌದ್. ಗುರುಗಳ ಒಳಗ ಸಿದ್ದಪ್ಪ ಶಿಷ್ಯ ಹಿಂದ್ ಹೋಗಿ ಕಳ್ಳಿ ಕಡೆ ಹಾಕತ್ತಿದಂತ. ಹಾ ಹಾ ಅವಾಗ ಕಳ್ಳಿ ಕಡೆ ಹಾಕತ್ತಿದ ಕೂಡಲೇ ಒಂದೊತ್ತು ಊಟ ಮಾಡಿ ಹೌದ್ ಹೌದು. ಒಂದು ಹೊತ್ತು ತಿಂದ 21 ದಿನಗಳ ಕಾಲ ಕಳ್ಳಿ ಕಡದ ಮಠದ ಸುತ್ತಲಿಗಿರ್ತಕ್ಕಂಥ ಕಳ್ಳಿಯನ್ನು ಹಸನು ಮಾಡಿ ಹಸನ ಮಾಡಿದಾಗ ಹೌದ್. ಆ ಕಳ್ಳಿ ಒಳಗ ಆ ಮುಳುಗಳ್ಳಿ ಒಳಗ ಹುಲಿ ವಾಸ ಇತ್ತಂತ. ಹುಲಿ ವಾಸ ಹುಲಿವಾಸ ಹೌದು. ಎಲ್ಲಿ ಶಿಷ್ಯ 21 ದಿನ ಆತು ಹಾದಾವ ಆ ಕಡೆ ಏನು ಅದಾನೋ ಏನು ಹುಲಿ ಬಾಯಿಗೆ ಸಿಕ್ಕಾನು ಅಂತ ತಿಳ್ಕೊಂಡೆ ಏನಾದ್ರಪ್ಪ? ಲಕ್ಷಾಣದ ಸಿದ್ಧಲಿಂಗ ಪ್ರಭು ತಾನೇ ಹುಲಿಯಾಗಿ ಬಂದ ಮುಳುಗಳ್ಯಾಗ ಕುತ್ತ ಗುಡುಗ ಹೊಡ್ಯಾಕತ್ತಿದಂತ ಗುಡುಗ ಹಾ ಹಾ ಅವಾಗ ಸಿದ್ದಪ್ಪನಾದ್ರ ಮುಂದೆ ಮೂತಿ ಮಾಡಿ ಕಳ್ಳಿನ ಕಡಿದು ಹಿಂದೆ ಹುಲಿಯಾಗಿ ಗುಡುಗ ಹೊಡ್ಯಾಕತ್ತಿದ ಕೂಡಲೇ ಅವಾಗ ತಿಳ್ಕೊಂಡ ಸಿದ್ದಪ್ಪ ಏನಂತ್ರಿಪ್ಪ? ನನ್ನ ಭಯ ತೆಗೆದಕ್ಕಾಗಿ ಗುರುನೇ ಹುಲಿಯಾಗಿ ಬಂದ ತಿಳ್ಕೊಂಡ ಹೋಗಿ ಸಿದ್ದಪ್ಪ ಲಕ್ಷಣ ಸಿದ್ಧಲಿಂಗಕ್ಕೆ ಹೋಗಿ ತೆಕ್ಕಿ ಬಿದ್ದರು. ಅವಾಗ ನಿರ್ಗುಣ ಆಗಿರತಕ್ಕಂಥ ಹುಲಿ ಸ್ವರೂಪದಿಂದ ಸಗುಣಾಗಿ ಸಿದ್ಧಲಿಂಗ ಮುತ್ಯ ಅರಿಕೆರೆ ಸಿದ್ದಪ್ಪಗೆ ದರ್ಶನ ಕೊಡ್ತಾವನಿಗೆ ಹೆಂಗದ ಅನ್ನತಕ್ಕಂಥ ಹೌದು ಹೌದಪ್ಪ. ಲಕ್ಷಣ ಹೋಗಿ ಸಿದ್ದಪ್ಪ ಕರೆದ ಕಳಿ ಮೇಲೆ ಕಳ್ಳಿ ಎತ್ತರ ಬೀಳ್ತಾವ ಉಳ್ಳಿ ಕಳ್ಳಿ ಕಡದ ಕೈಗೆ ಬಂದು ಗುಳ್ಳಿ ಹುಲಿಯಾಗಿ ಗುರುನಾಥ ಬಂದರ ನೋಡಿನ ಹೊಳ್ಳಿ ಗುರು ಸೇವಾಕನ ಬ್ಯಾಡೋ ಇಂದ ನಾಳಿ ಕಸ ಹೊಡೆಯೋ ನನ್ನ ಸಿದ್ಧಲಿಂಗನ ಪೌಳಿ ಗುರು ಸೇವಾಕನ ಬ್ಯಾಡೋ ಇಂದ ನಾಳಿ ಕಸ ಹೊಡೆಯೋ ನನ್ನ ಜಲದೇವನ ಪೌಳಿ ಸೇವಾಕನ ಬ್ಯಾಡೋ ಇಂದ ನಾಳಿ ಕಸ ಹೊಡೆಯೋ ನನ್ನ ಗುರುವಿನ ಪೌಳಿ ಆತನ ಸೇವಾಕನ ಬ್ಯಾಡೋ ಇಂದ ನಾಳಿ ಕಸ ಹೊಡೆಯೋ ನನ್ನ ಗುರುನಾಥನ ಪೌಳಿ
ಬಂಡಾರ ತಳಂದು ಹೊಡೆದಾರ ಚಪ್ಪಾಳಿ ಭಕ್ತರೆಲ್ಲ ನೋಡ್ಯಾರ ಮುಂಜಾನೆ ಬಂಡಾರ ತಳಂದು ಹೊಡೆದಾರ ಚಪ್ಪಾಳಿ ಒಂದು ನಾವೇ ಭಕ್ತಿ ಕೊಟ್ಟಾನ ಕಂಬಳಿ ಬೀಸಿ ಮಳಿ ಮದುಮನ ಕೂಲಿ ಮುದ್ದೆ ಅಂದೋ ಜಗದಾಗ ಬೆಳಿ ಮನಸ್ಸಿನ ಮೈಲಿಗೆ ಕಳಿ 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 ನಿನ್ನ ಮನಸ್ಸಿನ ಮೈಲಿಗೆ ಕಳಿ ಗುರು ಮಾಡಿಕೊಂಡ ಗುರುವಿನಲ್ಲಿ ಉಳಿ ನಿಮ್ಮ ಮನಸ್ಸಿನ ಮೈಲಿಗೆ ಕಳಿ ಮಾಡಿಕೊಂಡ ಮನಗೊಂಡಲ್ಲಿ ಉಳಿ तेरी मेरी गुंडू कहानी है एक प्यार का नगमा है मौजों की रवानी है एक प्यार का नगमा है मौजों की रवानी है ನಮ್ಮ ಮನಸ್ಸಿನ ಮೈಲಿಗೆ ಕಳಿ ಗುರು ಮಾಡಿಕೊಂಡ ಗುರುವಿನಲ್ಲಿ ಉಳಿ 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 ನಿನ್ನ ಮನಸ್ಸಿನ ಮೈಲಿಗೆ ಕಳಿ
Thank you.